Hello lovely students, welcome back to my channel, and this is the third part of the linker topic, and it is asked for, and it will be asked for 3 marks my dear students. Notary, the most important all his positions was his rival Sangoji. Notary, possessions among ಅಂತ ಬರುತ್ತದೆ, among ಇಲ್ಲಿ ಪ್ಲೂರಲ್ ಇದ್ದಾಗ ಪೊಸಿಷನ್ಸ್ ಯಾವುದಿದ್ದಾಗ ಅಮಂಗ್ ಬರ್ತೈತಿ. after proceeding this for the old man started fumbling for words. ಇನ್ನು ಕತಿ ಹೇಳ್ತಿದ್ದ ಯಾರು ಸಂಗೋಜಿ ಅಂತ ಏನೋ ಒಂದು ತಪ್ಪು ಹೇಳ್ಬಿಟ್ಟ, ಯಾರು ಗಾರ್ಡನರ್ ಓನರ್ಸ್ ವೈಫ್ ನೋಡ್ರಿ ಇಲ್ಲಿ ಕನ್ವರ್ಸೇಷನ್ ಬಿಟ್ವೀನ್ ಓನರ್ಸ್ ವೈಫ್ ಆ್ಯಂಡ್ ದ ಗಾರ್ಡನರ್. after proceeding this the old man started fumbling for words. ಡ್ಯಾಶ್ ಹಿ ಹ್ಯಾಡ್ ಕಮಿಟೆಡ್ ಅ ಮಿಸ್ಟೇಕ್. ನೋಡ್ರಿ, ಆ್ಯಸ್ ಇಫ್ ಅಥವಾ ಆ್ಯಸ್ ದೋ ಅಂತಲೂ ಕರಿಬೋದು. ಆ್ಯಸ್ ಇಫ್ ಅಥವಾ ಆ್ಯಸ್ ದೋ. ಆ್ಯಸ್ ದೋ ನೋಡ್ರಿ, ಆ್ಯಸ್ ದೋ ಮತ್ತು ಆ್ಯಸ್ ಇಫ್ ಎರಡು ಸೇಮ್ ಮೀನಿಂಗ್ ಕೊಡ್ತವೆ. ಆ್ಯಸ್ ಇಫ್ or as though committed a mistake, she was listening. Although she was listening, ಏನು ಮಾಡಿದ್ರು ಆದರೂ ಕೂಡ ಇದೆ ಓನರ್ಸ್ ವೈಫ್ ಅವನ ಮಾತನ್ನು ಕೇಳ್ತಾ ಇದ್ಲು. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ, ಇನ್ನೇನು ಹೋಗ್ಬೇಕು ಅಂತ ಅವಳಿಗೆ ಅನ್ಸಾಕತ್ತಿತ್ತು. ಬಟ್ ಆಲ್ ದಿಸ್ ಇಸ್ ನನ್ ಆಫ್ ಮೈ ಕನ್ಸರ್ನ್, ಏನು ನನಗೆ ಅವಶ್ಯಕತೆ ಇಲ್ಲದೆ ಎಲ್ಲ ನನಗೆಲ್ಲ ಅವನ ಮಾತು ನನಗೆ ಉಪಯೋಗ ಇಲ್ಲ ಅಂತ ಹೊಂಟಿದ್ದು. ಹವೇವರ್ ನೋಡಿ ಅದು ಹವೇವರ್ ಆದರೂ ಕೂಡ ಏನು ಮಾಡೋದು, ಶಿ ವಾಸ್ unwilling to hurt the old man. She continued to sit there quietly. The most important among, ನೋಡ್ರಿ ಅಮಂಗ್ ಅಂತ ಮೀನಿಂಗ್. ಅಮಂಗ್ ಹೀಸ್ ಪೊಸಿಷನ್ಸ್, ಆಲ್ ಹೀಸ್ ಪೊಸಿಷನ್ಸ್ ಅಂದರೆ ಗಾರ್ಡನರ್ದು ರೈವಲ್ ಸಂಗೋಜಿ. ದೆನ್ ಆಫ್ಟರ್ ಪ್ರೊಸೀಡಿಂಗ್, ನೋಡಿ ಪ್ರೊಸೀಡಿಂಗ್ ದಿಸ್, ಆಫ್ಟರ್ ಪ್ರೊಸೀಡಿಂಗ್ ಸಿಂಪಲ್ ಸೆಂಟೆನ್ಸ್ ಯೂಸ್ ಆಗ್ಬೇಕಾದ್ರೆ ಫಾದರ್ ನೋಡ್ರಿ, ಇವನ್ ಜಸ್ಟ್ ಒಂದು ಎಕ್ಸಾಂಪಲ್ ಆಗ್ತಾನೆ. ಫಾದರ್ went to market and brought some vegetables ಅಂತ ತಗೊಳ್ಳಿ, ವೆಜಿಟೇಬಲ್ ಅಂತ ತಗೊಳ್ಳಿ. ಇದನ್ನು ಈ ಸೆಂಟೆನ್ಸನ್ನು ವೆಂಟ್ ಟು ಮಾರ್ಕೆಟ್ ಇದಲ್ಲ, ಈ ಸೆಂಟೆನ್ಸಲ್ಲಿ ಹಿಂಗೂ ಬರೀಬೋದು. ಯಾವ ರೀತಿಪ್ಪ ಅಂದರೆ ಸಿಂಪಲ್ ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು ಅಂದ್ರೆ ಆಫ್ಟರ್ ವೆಂಟ್ ಐತಲ್ಲ ಅಲ್ಲಿ ಮಾಡ್ಬೇಕು ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಹಚ್ಚಬೇಕು. ಆಫ್ಟರ್ ಗೋಯಿಂಗ್ ಟು ಮಾರ್ಕೆಟ್ father brought some vegetable ಅಂತ ಇದೆ ನೋಡಿರಿ. ಇಲ್ಲಿ ಯಾಕೆ ಆಫ್ಟರ್ ಬಂತಂದ್ರೆ ಸಿಂಪಲ್ ಸೆಂಟೆನ್ಸ್, ಸಿಂಪಲ್ ಕಾಂಪೌಂಡ್ ಕಾಂಪ್ಲೆಕ್ಸ್ನ ಬರ್ತಾವ್ರಿ. ಅಷ್ಟೆಲ್ಲ ಡೀಪ್ ಹೋಗೋ ಅವಶ್ಯಕತೆ ಇಲ್ಲ. ಪಾಠ ಚೆನ್ನಾಗಿ ಓದ್ಕೊಳ್ಳಿ, ನೀವು ಆರಾಮಾಗಿ ಈ ಥರ ಕ್ವಶನ್ಸನ್ನು ಟ್ಯಾಕಲ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.